ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ. ಏನಪ್ಪ ಇದು ಎಲ್ಲಿಗೆ ಹೋಗ್ತಿದ್ದಾರೆ ಇವರು ಅಂತ ನೀವು ಅಂದ್ಕೊಂಡಿರ್ಬೋದು. ಅದು ನಾಳೆ ಫ್ರೆಂಡ್ಶಿಪ್ ಡೇ ಇರೋದ್ರಿಂದ ಇವತ್ತು ಚಿಕ್ಕದಾದಂತಹ ಒಂದು ಡಿಮಾರ್ಟ್ ಶಾಪಿಂಗ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಮಕ್ಕಳನ್ನ ಕರ್ಕೊಂಡು. ಹಾಗೆ ಫೈನಲ್ ಆಗಿ ಮನೆ ಹತ್ರನೇ ಇರೋದು ಡಿಮಾರ್ಟು. ಒಂದು 2 ಮಿನಿಟ್ಸ್ ಆಗುತ್ತೆ ಬಂದ್ವಿ. ರಿಟರ್ನ್ ಗಿಫ್ಟಿಗೆ ಕೊಡೋಕ್ಕಂತೂ ಡಿಮಾರ್ಟು ತುಂಬಾ ಚೆನ್ನಾಗಿ ಚೂಸ್ ಮಾಡ್ಕೋಬೋದು. ನಾವು ಐಟಮ್ಸ್ ಎಲ್ಲ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ನಾನು ಮಕ್ಕಳಿಗೆ ಒಂದು ಸ್ವಲ್ಪ ರಿಟರ್ನ್ ಗಿಫ್ಟ್ಸು ಮತ್ತು ನಾವು ದೊಡ್ಡವರು ಸ್ವಲ್ಪ ಗೇಮ್ಸ್ ಆಡೋಣ ಅಂತ ಇಟ್ಕೊಂಡಿದ್ದೀವಿ. ಅದಕ್ಕೂ ಸ್ವಲ್ಪ ಏನು ಅಂತ ಹೇಳಿದ್ರೆ ಫನ್ ಆಗಿರುತ್ತೆ. ಗೇಮು ಅನ್ನೋದು ಫನ್ ಇರುತ್ತೆ, ರಿಟರ್ನ್ ಗಿಫ್ಟ್ ಅನ್ನೋದು ಮೆಮೊರಿ ಆಗಿರುತ್ತೆ. ಹಾಗಾಗಿ ನಾನು ಕೂಡ ಸ್ವಲ್ಪ ರಿಟರ್ನ್ ಗಿಫ್ಟನ್ನ ತೊಗೋತಾ ಇದ್ದೀನಿ. ಅದೆಲ್ಲ ಸ್ವಲ್ಪ ಯೂಸ್ಫುಲ್ ಆಗೋದೇ ತೊಗೊಳ್ಳೋಣ ಅಂತ ಇದ್ದೀನಿ. ನನಗೆ ಈ ಥರ ಇಷ್ಟ, ನನ್ನ ಫ್ರೆಂಡ್ಸಿಗೆ ಯಾವಾಗ ಇಷ್ಟ ಆಗುತ್ತೆ ಅಂತ ಗೊತ್ತಿಲ್ಲ ನನಗೆ. ತೊಗೊಂಡೋದ್ಮೇಲೆ ಅವ್ರ ಕಮೆಂಟ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಫ್ರೆಂಡ್ಶಿಪ್ ಡೇ ಬ್ಲಾಗಲ್ಲಿ ಹಾಕ್ತೀನಿ. ಇದನ್ನೆಲ್ಲ ನಾನು ಯಾಕಪ್ಪ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಡಿಮಾರ್ಟಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಏನೆಲ್ಲ ಸಿಗುತ್ತೆ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಆಲು ಡಿಮಾರ್ಟಿಗೆ ಎಲ್ಲರೂ ಹೋಗಿರ್ತೀವಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದ್ದಾವೆ ಐಟಮ್ ಅಂತ ಹೇಳಿದ್ರೆ. ಒಂದು ಸ್ವಲ್ಪ ತೊಗೊಳ್ಳೋ ಅಂಥ ರೈಟಲ್ಲೇ ಇಟ್ಟಿದ್ದಾರೆ. ಬಟ್ ಏನು ಅಂತ ಹೇಳಿದರೆ ಕ್ವಾಲಿಟಿ ವೈಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನಾನು ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಸ್ಟೋರೇಜಿಗೆ ಕಿಚನಲ್ಲಿ ತೊಗೋಬೇಕು ಅಂತ ಇದ್ದೀನಿ. ಈಗ ಸ್ವಲ್ಪ ಮನೆ ಕ್ಲೀನಿಂಗ್ ಆದಮೇಲೆ ಸ್ವಲ್ಪ ಶಾಪಿಂಗ್ ನಾನು ಇನ್ನೂ ಸ್ವಲ್ಪ ಮಾಡೋದಿದೆ, ಮಾಡ್ತೀನಿ. ಬಾಟಲ್ಸೇ ಆಗಿರ್ಬೋದು, ಸ್ಕೂಲ್ಗಳಿಗೆ ಕಳ್ಸೋಕ್ಕೆ, ಇಲ್ಲಾಂದರೆ ಆಯಿಲ್ನ ಸ್ಟೋರೇಜ್ ಮಾಡಿಡೋದಕ್ಕೆ, ದೇವ್ರ ಮನೆಗಳಲ್ಲಿ ಟಿಫನ್ ಬಾಕ್ಸ್ ಆಗಿರ್ಬೋದು, ಕಂಟೈನರ್ಸ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿದ್ದಾವೆ. ಈ ಕೆಳಗಡೆ ಬಂದರೆ ನಾವು ಏನು ಮಸಾಲ ಐಟಮ್ ಹಾಕಿಟ್ಕೊಳ್ಳೋದಕ್ಕೆ ಐಟಮ್ ಇದ್ದಾವಲ್ಲ, ಆ ವಸ್ತುಗಳೂ ಇದ್ದಾವೆ. ವೆರೈಟಿ ಆಫ್ ಬಾಟಲ್ಸ್ ಇದ್ದಾವೆ. ಮಕ್ಕಳು ಕೇಳ್ತಾ ಇದ್ದರು, ಅಮ್ಮ ಇದನ್ನು ತೊಗೊಡಿ ಅಂತ. ನಾನು ಓನ್ಲಿ ಸ್ಟೀಲ್ ಅಷ್ಟೇ, ಇಯರ್ಲಿ 1 ಬಾಟಲ್ ಅಷ್ಟೇ ನಾನು ತೊಗೊಳೋದು. ಅದು ಬೇಕಾದ್ರೆ ಮಿಡ್ ಟರ್ಮ್ ಗಂಟ ಇಟ್ಕೊಂಡು ಏನಾರು ಹಾಳಾಯಿತು ಅಂದರೆ ಬೇಕಾದ್ರೆ ನೆಕ್ಸ್ಟ್ ಬಾಟಲ್ ತೊಗೊಡ್ತೀನಿ. ಸ್ಕೂಲ್ಗೆ ಅಂತ ನಾನು ಸಪ್ರೇಟ್ ಬಾಟಲ್, ಇಲ್ಲ ಹೊರಗಡೆ ಅವರೆಲ್ಲರೂ ಓಡಾಡ್ತಿರ್ವಿ ಅಂದಾಗ ಅಲ್ಲಿಗೆ ಒಂಥರ ಸಪ್ರೇಟ್ ಬಾಟಲ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಹ್ಯಾಂಡ್ ವಾಶಲ್ಲೆಲ್ಲ ಎಷ್ಟು ಡಿಸೈನ್ ಆಗಿದೆ. ಸ್ಪೂನ್ಸು ಅಷ್ಟು ತುಂಬಾ ಕ್ವಾಲಿಟಿ ಎಲ್ಲ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಕಿಚನ್ ಐಟಮ್ಸು ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ಅವರು, ಒಂದೊಂದು ಕಡೆ ಒಂದೊಂದು. ಡೈಲಿ ಡಿಮಾರ್ಟಿಗೆ ಹೋಗೋರಿಗೆ ಎಲ್ಲೆಲ್ಲಿ ಏನೇನಿರುತ್ತೆ ಅಂತ ಯಾವ್ದಾದ್ರು ಐಡಿಯಾ ಸಖತ್ತಾಗಿರುತ್ತೆ. ಇನ್ನು ಬುಕ್ಸಿಗೆ ಬಂದ್ವಿ, ಬುಕ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ನನ್ನ ಮಗ ದೊಡ್ಡವನು ಹೇಳ್ತಾ ಇದ್ದ, ಅಮ್ಮ ಬುಕ್ಸ್ ಎಲ್ಲ ಬೇಡ, ಎಲ್ಲರೂ ತೆಗೆದುಕೊಡ್ತಾ ಇದ್ದಾರೆ, ನೀವು ಸ್ವಲ್ಪ ಏನಾದ್ರು ಅಟ್ರಾಕ್ಷನ್ ಆಗಿರೋದು ಏನಾದ್ರು ತೊಗೊಡಿ, ಏನು ಯಾವಾಗಲೂ ಬುಕ್ಸು ಜಮ್ಟ್ರಿ ಬಾಕ್ಸು ಅಂತೀರಾ ಅಂತ ಇದ್ದ. ಎಲ್ಲಿ ಇರೋ ಅಂತ ಅವನಿಗೆ ಇವೆಲ್ಲ ಸ್ವಲ್ಪ ಇಷ್ಟ ಆಯ್ತಂತ. ಇವೆಲ್ಲ ಅವನಿಗೆ ಬುಕ್ಸ್ ಒಳಗಡೆ ಬರೆಯೋದಕ್ಕಿಂತ ಮೇಲಿರೋ ಲೇಬಲ್ ನೋಡೋದು ಅಂದರೆ ತುಂಬಾ ಖುಷಿ ಆಗ್ತಿರುತ್ತೆ ಅವನಿಗೆ. ಸರಿ ನೀನೊಂದು ತೊಗೋ ಅಂತ ಹೇಳಿ ಅವನಿಗೂ ತೆಗೆದುಕೊಟ್ಕೊಂಡು ಆಮೇಲೆ ಈ ಕಡೆ ಬಂದೆ. ಇದರಲ್ಲಿ ಏನಾದ್ರು ಸೆಲೆಕ್ಟ್ ಮಾಡೋಣ ಅಂತ ಹೇಳಿಬಿಟ್ಟು. ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ ಇಟ್ಟಿರ್ತಾರೆ, ಫ್ರೆಂಡ್ಸ್ಗಳ ಮನೆಯಲ್ಲಿ. ಇದು ನಾನು ಚಿಕ್ಕದಾದಂತಹ ತೊಗೊಳ್ಳೋಣ, ಎಲ್ಲರಿಗೂ ಬಜೆಟ್ ಫ್ರೆಂಡ್ಲಿ ಆಗಿ ಇರಬೇಕು, ತುಂಬ ಹೈ ಹಾಗೂ ಕೂಡ ಇರಬಾರ್ದು ಅಂತ ಹೇಳಿಬಿಟ್ಟು ನಾನು ಈ ಥರ ಆಯ್ಕೆನ ಮಾಡಿಕೊಂಡೆ. ಏನೇನು ತೊಗೊಂಡಿದ್ದೀನಿ ಅಂತಲೂ ಕೂಡ ಮುಂದೆ ನಾನು ತೋರಿಸ್ತಾ ಬರ್ತೀನಿ. ಫೈನಲ್ ಆಗಿ ಎಲ್ಲ ಶಾಪಿಂಗ್ ಆಯಿತು. ಮುಂದೆ ಬಂದುಬಿಟ್ಟು ಬಿಲ್ಲಿಂಗ್ ಮುಗಿಸ್ಕೊಂಡು ಮನೆಗೆ ಬಂದೆ. ನೀವು ನೋಡ್ತಾ ಇರ್ಬೋದು ನಾನು ಇಷ್ಟು ಐಟಮ್ನ ತೊಗೊಂಡಿದ್ದೀನಿ. ಐಟಮ್ಗಳಂತೂ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದು ಆಗಿದ್ದಾದಮೇಲೆ ಮಕ್ಕಳು ಡಿಮಾರ್ಟಿಂದ ಬಂದಮೇಲೆ ಸ್ವಲ್ಪ ಏನೋ ಅಲ್ಲಿ ಸ್ಮಾಲಾಗಿ ಒಂದು ಟರ್ಮಾಕೋಲ್ ಸಿಕ್ಬಿಡ್ತು ನನ್ನ ಚಿಕ್ಕ ಮಗನಿಗೆ. ಅದನ್ನು ತೊಗೊಂಬಂದು ಅದರಲ್ಲೂ ಅವನಿಗೆ ಆಟ ಆಡ್ತಿದ್ರು. ನಾನು ಸ್ವಲ್ಪ ನಾಳೆ ಫಂಕ್ಷನ್ ಇರೋದ್ರಿಂದ ಸ್ಟ್ರೈಟ್ನಿಂಗ್ ಮಾಡಿಸ್ಕೊಂಡಿದ್ದೆ. ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಕಾಣಿಸ್ತಾ ಇದ್ದೆ. ಅದು ಆಗಿದ್ದಾದಮೇಲೆ ಅವರಿಗೆ ನೈಟ್ಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಇಡ್ಲಿ ಮಾಡಿದ್ದೆ, ಅದೇ ಇಟ್ಟಿತ್ತು. ಅದಕ್ಕೇ ಸ್ವಲ್ಪ ಪಡ್ಡು ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವರಿಗೆ ಊಟಕ್ಕೆ ಅಂತ ಹೇಳಿಬಿಟ್ಟು ಪಡ್ಡು ಮಾಡಿಕೊಟ್ಟಿದ್ದೆ. ನನ್ನ ಚಿಕ್ಕ ಮಗ ಸ್ವಲ್ಪ ರಾತ್ರಿ ಟೈಮಲ್ಲಿ ಊಟ ಮಾಡಿಸಿ ಅಂತ ಕೇಳ್ತಾನೆ. ಬೆಳಗ್ಗೆ ಟೈಮಲ್ಲಿ ಸ್ಕೂಲಿಗೆ ಟೈಮ್ ಆಗಿದ್ರು ನಾನೇ ತಿಂತಾ ಕೂತ್ಕೊಳ್ತೀನಿ ಅಂತ ಹೇಳ್ತಾ ಇರ್ತಾನೆ. ಪಡ್ಡು ಅಂತ ಹೇಳಿದ್ರೆ ಸ್ವಲ್ಪ ರಾತ್ರಿ ಟೈಮಲ್ಲಿ ಬೇಡ ಅಂತ ಅನಿಸುತ್ತೆ. ನೋಡೋಣ, ಇಷ್ಟಪಟ್ಟು ತಿಂತಾರಲ್ವ, ಈಸಿ ಆಗಲಿ ನನಗೂ ಅಂತ ಮಾಡಿದ್ದೆ. ನನ್ನ ಒಂದು ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.